ಬದ್ನಿಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಬೇಕು ಫ್ರೆಂಡ್ಸ. ಈ ಸದ್ಯಕ್ಕೆ ಶೇಂಗಾ ಪುಡಿ ಬೇಕಲ್ಲ, ಅದಕ್ಕೆ ಒಂದು 4 ಶೇಂಗಾಕಾಳು ಹುರ್ಕೊಂಡು ಹಾಕ್ತೀನಿ. ಶೇಂಗಾ ಪುಡಿ ಕಲ್ಲಿನಾಗ ಕುಟ್ಕೊಂಡ್ಬಿಡ್ತೀನಿ ರೀ, ಮಿಕ್ಸಿಗೆ ಏನು ಹಾಕಲ್ಲ. ಸ್ವಲ್ಪ ಅದಾವೇನು ಏನಾಗಲ್ಲ. ಅವ ಬದ್ನಿಕಾಯಿ ಹೆಚ್ಚಾಳ, ಉಳ್ಳಾಗಡ್ಡಿ, ಕೊತ್ತಂಬರಿ, ಟಮಾಟಿ ಹೆಚ್ಚಾಡ್ರಿ. ಸ್ವಲ್ಪ ಬೆಳ್ಳುಳ್ಳಿದ್ರೆ ಬೇಯಿಸಿ ಎಣ್ಣೆಗಾಯಿ ಥರ ಮಾಡಿದ್ರೆ ಅಂತೇಳಿ ಚಾರಮ್ಮ ನೀರಲ್ಲಿ ಹೆಚ್ಚಾಡ್ರಿ. ಹಾಗೆ ಸದ್ಯಕ್ಕೆ ಬೆಳ್ಳುಳ್ಳಿ ಸುಲಿಯಕತ್ತಾಳ. ಬದ್ನಿಕಾಯಿ ಪಲ್ಯಕ್ಕೆ ಬರ್ರಿ. ಏನು ಶೇಂಗಾ ಪುಡಿ ಇರ್ಲಿಕ್ಕೂ ಎಣ್ಣೆ ಉಪ್ಪು ಖಾರ ಹಾಕಿ ಅವೇ ತುಂಬಗಾಯಿ ಚಂದಾಗ ಮಾಡಿದ್ರೆ ಸೇಯಕತ್ತೆ. ಅವರು ಮಸಾಲೆ ಹಾಕಿ ಮಸಾಲೆ ಖಾರ ಐತಿ ಮಸ್ತ್ ಆಕತಿ. ಈಗ ನೀರು ಚೆಲ್ಲಿ ಅಲ್ಲಿ ಹಿಡಿಬೇಡ ಕ್ಯಾಮ್ರಾ. ಬಬ್ಲೇಶ್ವರ ನಿಂತ ನಿಲ್ ಮುಂದೆ ಬಬ್ಲೇಶ್ವರ ದೌಡ್ ಮುಚ್ಕೋ. ಸೇಮ್ ಸೇಮ್ ಬಟ್ಟಲಿಗೆಲ್ಲ ತಿತ್ತೀನಿ ಸರಿ ಬಂದಿ ಹಾಕ್ತಿಲ್ಲ. ನೀರಲ್ಲಿ ಎಸ್ತಾಡ್ರಿ ಸದ್ಯಕ್ಕೆ ಚಾರಮ್ಮ. ಆ ನೀರಲ್ಲಿ ತೆಗೆ ಗ್ಯಾಪ್ನೂ ಪಲ್ಯ ಮಾಡಿಕೊಂಡು ರೊಟ್ಟಿಗೆ ಹಂಚಿಟ್ಬಿಟ್ರೆ ಆಗುತ್ತಾ. ಹೌದು, ದೊಡ್ಡದಿತ್ತು. ಶೇಂಗಾದ ಪುಡಿ ಚಾರಮ್ಮ ಕಲ್ಲಿನ್ಯಾಗ ಕುಟ್ಟಾತಾಡ್ರಿ. ಇದ್ರಾಗ ಶೇಂಗಾ ಹಿಂಡಿ ಮಾಡಿದ್ರೆ ಮಸ್ತ್ ಆಗುತ್ತೆ. ಆರ ಮಿಕ್ಸರ್ದಾಗ ಹಾಕ್ತೀವಿ ಅಂತಾರೆ. ಮಿಕ್ಸರ್ದಾಗ ಎಣ್ಣೆ ಬರಂಗಿಲ್ಲ, ಸುಟ್ಟು ಬಿಡುತ್ತಾ. ತುಂಬಗಾಯಿ ಬದ್ನಿಕಾಯಿಗೆ ಒಂದೆರಡು ತಿಂದಂಗೆ ನಾಗುತ್ತಾ. ಶೇಂಗಾನ ಹರಿತೀನಿ ಅಂತೇಳಿ ಹರಿಯಕೊಂತೀನಿ ನೋಡ್ರಿ. ತಿಕ್ಬೇಕ್ರಿ ಗರ 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 ಗರ. ಈಟ ಒಂದಿಟ್ಟು ಖಾರ ಉಪ್ಪು 2 ಬೆಳ್ಳುಳ್ಳಿ ಹಾಕಿದ್ರೆ ಶೇಂಗಾ ಚಟ್ನಿ ಆಗುತ್ತೆ. ಅದ್ರಾಗ ಒಳ್ಳೆ ಐತಲ್ಲ ಮನ್ಯಾಗ ಕುಟ್ಟ ಕಮ್ಮಗ ಒಳ್ಳೆ ಐತಲ್ಲ. ಒಳ್ಳೆ ಐತಿ. ಉರ್ಣರ್ ಬಂಡೆ ಐತಿ, ಹಿಂಡಿ ಕಲ್ಲು ಐತಿ, ಯಾವ್ದಿಲ್ಲ ಹೇಳು, ಎಲ್ಲ ಐತಿ. ಏನು ಬೇಕು ಮತ್ತೆ ಬೇಕಿತ್ತಂದ್ರೆ ತಗೋ ಹಿಂಡಿ ಕಲ್ಲು ಇಷ್ಟೇ ಬರ್ತಾವ. ಐತ್ ನಮ್ಮ ಮನ್ಯಾಗ. ಒಂದ್ಸಲ ಉಣ್ಣಾಟ ಅದ್ರಾಗ 2 ಮೆಣಸಿನ್ಕಾಯಿ ಏನೇನು ಆಗಬೇಕು. ಅಲ್ಲಿ ಈಗ ಅಲ್ಲಿ ಕತ್ರೆ ನೋಡಿ ಇಲ್ಲ ಬರತ್ನ್ಯಾಗ ಕಲ್ಲುಗಳು ಎಂತಿಂತ ಮಾಡಿಟ್ಟಾರ. ಎಲ್ಲ ಮಂದಿ ಮಿಕ್ಸರ್ಕಿನ್ನ ಇದಕ್ಕೆ ಅಡಿಟ್ ಹಾಕೋತಾರ ನೋಡಿ. ಮತ್ತೆ ಒಳ್ಳೆ ಹಳೆ ಕಾಲ ಒಳ್ಳೆ ಬರಕತ್ತೈತಿ. ಹಿಂಗತೆ ಹಿಂಗ ಕುತ್ಕೊಂಡು ರುತ್ತಾರಲ್ಲ ಬೆಂಗಳೂರು ಕಡೆ ಎಲ್ಲ ವಡ ಇಟ್ಟು ಮಸ್ತ್ ಆಗತ್ತೆ. ಬೆಂಗಳೂರು ಕಡೆ ಎಲ್ಲ ಆಂಧ್ರ ಕಡೆ ಅವೇ ಅದಾವ. ಈಗ ಸವಿತ್ರ ಹೋಗ್ತಾರ. ನಮ್ ದಿನ ವಾಸ ಓದಿಲ್ಲ. ನಮ್ ಕುಟ್ಟುದು ಏಟು ಮತ್ತೆ ಇಷ್ಟು ಹೋಗೈತಲ್ಲ. ಹಿಂಗಿತ್ತು ಕಲ್ಲು ಇದು. ಯಾವ ನಿಮ್ಮ ಅವ್ವ ಮನೆಯಿಂದ ಎಲ್ಲ ಸೌದಿತ್ತಿಲ್ಲ. ಇವತ್ತು ಗಂಗಿ ಅದಕ್ಕ ಸೌದತ್ತಂತಾರ. ಪೂರ್ತಿ ತಳಕ್ ಹೋಗುತ್ತಲ್ಲ, ಚಿಕ್ಕಮ್ಮರ ಮನೆ ಗಂಗಿ ಹೊಟ್ಟಿ ಕಂಡೈತೆ ಅಂತಾರ ಅದಕ್ಕೆ. ಹ್ಮ್, ಈ ಕಲ್ಲು ಸೌದಿ ತಳಕ್ ಬಂತಂದ್ರ ಇವ್ ನಮ್ ಇಂಡಿ ಕಲ್ಲು ಗಂಗಿ ಹೊಟ್ಟಿ ಕಂಡೈತೆ ಅಂತಾರ. ಇಂಡಿ ಕಲ್ಲು ಹಿಂದಕಿನ ಮಂದಿ ತಿಕ್ಕಿ 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 ಸವಿತಿದ್ವಲ್ರಿ. ಸೌದು ತಳಕ್ ಹೋತು ಅಂದ್ರ ಅದಕ್ಕೆ ಏನ್ ಅಂತಿದ್ರ ಅಂದ್ರ ಇಂಡಿ ಕಲ್ಲು ಸೌದೈತಿ ಒಡದೈತಿ ಅಂತ ಯಾರು ಅಂತಿದ್ದಿಲ್ರಿ. ಇವ ನಮ್ ಇಂಡಿ ಕಲ್ಲು ಗಂಗಿ ಹೊಟ್ಟಿ ಕಂಡೈತಿ ಅಂತಿದ್ರು. ತಳ ಕಣ್ತಂತ ತಳ ಕಂಡೈತೆ. ನಿಮ್ಮ ಅವ್ಗ ಬೈಬೇಡ, ನಿಮ್ಮ ಅವ್ಗ ಬೈಬೇಡ ಅಂದಾರ. ಹೌದು, ಮತ್ತ ಬೈಬಾರ್ದು. ಮತ್ತ ಸರ್ವ ಬರೀರಿ ಸರ್ವ ನೋಡಲತ್ತಿ ಅವ್ರ ಅವ್ವ ತೀರ್ಕೊಂಡಾಡ್ರಿ. ಆಗತ್ತೆ ಕಿಂಡಲ್ ಮಾಡಬೇಡ್ರಿ. ಪಾಪ ತಾಯಿ ಕಳ್ಕೊಂಡವ್ರಿಗೆ ಅದ್ರ ನೋವು ಗೊತ್ತು. ಭಾಳ ನೋವು ಬಿಟ್ಟಿತ್ತನ. ಹೆಂಗಿದ್ಲವ ನಿಮ್ಮ ಎಷ್ಟು ಬಡ್ದು ಬಡ್ಕೊತಿದ್ದ ಮಾಡಿದ್ರು ಹಿರಿಯರಿ. ಈಗ ಹೋಗ್ಯಾರ. ನಿಮ್ಮ ಮಕ್ಳಿಗೆ ನೀವೇ ಹೇಳ್ತೀರಿ ಅಮ್ಮನ ಬೇಯ್ಬಾರ್ದು, ಅಮ್ಮ ಹೆಂಗಿದ್ಲು ನೋಡ್ ಅಂತೇಳಿ. ಯಾವ ನಮ್ಮ ಮಕ್ಳಿಗೆ ನೀ ಹೆಂಗ್ ಮಾಡಿದ್ದೆ ಅಂದ್ರೆ ಹಂಗೆ ಮಾತಾಡ್ತಾರ ಅವರು. ನಿಮ್ಮ ನಮಗೆ ಹೆಂಗ್ ಮಾಡ್ಯಾಳ ನಮಗೆ ಗೊತ್ತು. ಅವ್ರು ಆಗಿನ ಕಾಲದ ಮಂದಿ. ನಾವು ಆಗಿನ ಕಾಲದಾರ ಒಂದು ತಟ್ಟೆಗೆ ಈಗಿಂದು ತಿಳ್ಕೊಂಡಿವಿ. ಯಾಕಂದ್ರೆ ಅಂಜಂಗಿಲ್ಲ. ನಾವು ನಮ್ಮವ್ಗ ಅಂತಿದ್ದೀವಿ, ನೀವು ನಮಗ್ ಅಂಜಿರಿ. ನಿಮ್ಮ ಮಕ್ಳು ನಿಮಗ ಅಂಜಂಗಿಲ್ಲ, ನಮಗೂ ಅಂಜಂಗಿಲ್ಲ. ಅವ್ರು ನಿಡಿಬೇಕಾದ್ರಿ ಒಂದೊಂದು ಹುಲಿ ಒಂದೊಂದು ಉಸ್ಮರಿ ಹಿಡ್ದಂಗಾಗುತ್ತೆ. ಕೇಳುದೇ ಇಲ್ಲ. ಈ ಕಡೆ ಮರ್ಯಾಗೆಲ್ಲೋ ಅಂತ ಹಿಂಗೆ ಕಸ್ಕೊಳಕ್ ಹೋಗೋದ್ರಾಗ ಈ ಕಡೆ ಯಾವ್ದು ಹಿಂಗೆ ಗೋಡೋಗಿ ಬಿಡ್ತಾರ. ಎದ್ದೋಡಿ ಕಸ್ಕೊಳೋ ಶಕ್ತಿನ ಇಲ್ರಿ. ಆ ಸಾಮರ್ಥ್ಯ ನಮ್ಮ ತಾಲಿಲ್ಲ. ಕುಂತ್ ಬಿಡ ನೋಡ್ರಿ. ಆದ್ರಿ ಶೇಂಗಾದ ಪುಡಿ ಮಿಕ್ಸರ್ಗೆ ಹಾಕಿದ್ರ ಗುರ್ರ ಅಂತ ಮಾಡಿ 2 ಸುತ್ತ ಹಾಕೋದ್ರಾಗ ಸಣ್ಣ ಹೆಂಗಾಗತ್ರಿ ಹಿಟ್ಟದಂಗಾಗುತ್ತೆ. ಪಲ್ಯ ರಾಡ್ ಆಗುತ್ತೆ. ಇದು ಪಲ್ಯ ಚಾಲು ಬಂದ ಮಾಡ್ಕೊತ ಹಾಕ್ಬೇಕು. ಇಟ್ಟಿಟ್ಟಾಗಲ್ಲ ಹಿಂಗ್ರಿ. ಒಳಕ ಬಳಕ ಅಂದ್ರೆ ಉದ್ರ ಬದ್ರ ಅಲ್ಲ. ಸಣ್ಣದಪ್ಪ ಹಿಂಗಿರ್ಬೇಕ್ರಿ. ಪೂರ್ತಿ ಸಣ್ಣನ ಆಗ್ಬಾರ್ದು. ಕಲ್ಲಾಗ ನೋಡ್ರಿ ಹಿಂಗೆ ಒಳಕ ಬಳಕ ಇತ್ತಂದ್ರೆ ತಿನ್ನಾಕೂ ಸೇರಿ. ಕೈ ಮ್ಯಾಗ ಏನು ಹಂಚಿಬಿಟ್ಟು ಹಾಕ್ಸ್ಕೊಂಡೇವ ನೋಡ ಮೇಲೆ ಏನಿದು. ಎಸ್ ಅಂದ್ರೆ ಯಾರು, ಎ ಅಂದ್ರೆ ಎಸ್ ಅಂದ್ರೆ ಎ ಅಂದ್ರೆ ಅವಾಗ ಪಿಲ್ಲು ಚಿನ್ನೇನ ಹೆಸರು ಏನಿಟ್ಟಿತ್ತು? ಶ್ರೀಶೈಲ, ಶ್ರೀ ಅಭಿಷೇಕ ಅಂತ ಹಾಕ್ಸ್ಕೊಂಡೀವಿ. ಒಳದು ಕಿರಿಕಿರಿ ಮಾಡಕತ್ತಿದ, ಅದು ಚೇಂಜ್ ಆತ ಹೆಸರು. ಶ್ರೀಶೈಲ ಇತ್ತು, ಈಗಿಲ್ಲ. ಈಗ ಯಾರ ಮ್ಯಾಗ ಒಮ್ಮನ್ ಮ್ಯಾಗ ಈಗ ಓಮುಂದ್ ಇಲ್ಲ ಐತಿ ನೋಡಿ. ಓಮ್ ಅಂತೇಳಿ ಓಮುಂದ್ ಅಜ್ಜಿ ಹಾಕ್ಸ್ಕೊಂಡ್ ನೋಡ್ರಿ ಶಾರಮ್ಮ. ಯಾಸ್ ಅಂದ್ರ ಶಾರಮ್ಮ, ಏ ಅಂದ್ರ ಹನುಮಂತ. ಅದು ಹೇಳಲ್ಲ ಹೇಳ್ರಿ. ಹನುಮಂತ ಅಂದ್ರ ನಮ್ಮ ಅಪ್ಪ.
ಮಾಡಿದಾಗ ರುಚಿ ಆಗುತ್ತೆ ಪಲ್ಯವು. ಅಪ್ಪನ ಹೆಸರು ಹೇಳಿದ್ರೆ ಮತ್ತೆ ರುಚಿ ಕಮ್ಮಿ ಅಂದ್ರೆ ಏನು ಅಪ್ ಏ ಅಂದ್ರೆ ಹನುಮಂತ ಎಷ್ಟು ಚಂದ ಹನುಮಂತ. ನಾ ಮಾತಾಡತ್ನಿ ನಿನಗೆ ಒಟ್ಟ ನೀ ಅಡ್ಡ ಬಂದ್ಬಿಡು ನನಗೆ ಎಲ್ಲಿ ಇಡ್ಲಿ ಅಂತೇಳಿ. ಅದಕ್ಕೂ ಕಮೆಂಟ್ ಹಾಕ್ತಾರ ಏನಾಯ್ತು ಪಾಪರ ಹೆಸರು ಹನುಮಂತ ಏನು ಹನುಮಂತ ರೀ ಅಂತ ಅಯ್ಯ ಬಂದ ಬಿಡು ನಂದೊಂದು ಎಲ್ಲಿ ಇಡ್ಲಿ ಅಂತೇಳಿ. ಏನೋ ಒಂದು ಮಾತು ಹೇಳಿದ್ರು ಒಟ್ಟ ನಮ್ಮ ಮನ್ಯಾಗ ಹೆಂಗ ಪದ್ಧತಿ ರೀ. ಒಂದು ಯಾವ್ದಾರ ಸಣ್ಣ ಪುಟ್ಟ ಕಾಮಿಡಿ ಸುಳ್ಳು ಹೇಳಿದ್ರು ನಡೆಯಾಗ ಇಲ್ರಿ ಅವ್ರೇ ತಿದ್ದುಕೊತಾರ. ನೀವು ಎಷ್ಟೋ ಬೇರೆ ನೋಡಿ ಒಂದು ಸುಳ್ಳು ಹೇಳಿ ಏನ ಹೇಳೋದ್ರಾಗ ಸ್ವಲ್ಪ ಹೆಚ್ಚು ಕಮ್ಮಿ ಮಾತ್ನ್ಯಾಗ ಆತಂದ್ರ ಹಂಗಲ್ಲ ಮಮ್ಮಿ ಇದು ಹಿಂಗ ಹುಡ್ರ ಅದು ಹಂಗಲ್ಲ ಹಿಂಗ ಸೀದಾ ನೇಟಾಗಿ ನೇರವಾಗಿ ನಿಷ್ಠುರವಾಗಿ ಮಾತು ನಮ್ಮ. ಅದು ನೀನು ಹೇಳಿಕೊಟ್ಟಂತ ಸಂಸ್ಕೃತಿ. ಕಣ್ಣಪಟ್ಟಿ ಮಂದಿ ಸತ್ಯ ತಲೆ ಮ್ಯಾಗ ಹೊಡೆದಂಗೆ ಸುಳ್ಳು ಹೇಳ್ತಾರ, ಲಾಭ ಮಾಡ್ಕೋತಾರ. ನಾವು ಲಾಭನಿಲ್ಲ ನಷ್ಟೇನಿಲ್ಲ, ಆದ್ರೆ ಮಾತಷ್ಟೇ ಸತ್ಯ ಅಂತೇಳಿ ಬಡ್ದಾಡ್ತೀವಿ. ಈಗ ಒಂದು ಸಿನಿಮಾ ಮಾಡ್ತಾರ್ರಿ, ಮಾಡಿ 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 ಚುಣೇಕ ಸ್ಟಾರ್ಟ್ ಆದಿದ್ದು ಹುಯ್ 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 ಸ್ಟಾರ್ಟ್ ಆಗುತ್ತ. ಆಮೇಲೆ ಸತ್ಯನ ಗೆಲ್ಲುದು. ಆದ್ರೆ ಯಾವಾಗ ಲಾಸ್ಟ್ ಟೈಮು ಕಡೀಗ ಅದೇ ಲಾಸ್ಟ್ ಒಂದು ಅಂತ್ಯ ಕಾಣ್ತೈತೆ ಅನ್ನಂತ ಹಿರಿಯರು ಹೇಳ್ಯಾರ. ಯಾವಾಗ್ಲೂ ಸತ್ಯನ ಎದ್ದೇಳೋದು, ಸುಳ್ಳು ಸಾಯೋದು ತಿಳ್ಕೊರಿ. ಆದ್ರ ಹೇಳಿಕೆ ಮಾತು ಕಟ್ಟಿದ ಬುತ್ತಿ ಬಾಳ ದಿನ ಇರಂಗಿಲ್ಲ. ಸ್ವಲ್ಪ ಕಲಿಸುವಂತ ನಮ್ದು ನೇರವಾಗಿ ಕಲಿಸುವಂತ ಬುದ್ಧಿ ಇರ್ತಲ್ರಿ. ಆಡು ಉಣ್ಣಗಿನ ಬುದ್ಧ ಹಾಳಿಗೆ ಹೋಗಲಿತಾನಂತ. ಈಗ ಆಡು ಮಕ್ಳಿಗನೇ ಅದ ಹಂಗಲ್ಲ ಹಿಂಗ ಅಂತ ಕಲ್ಸಿದ್ವಿ ಅಂದ್ರೆ ಅವ್ರ ತಲೆಯಾಗ ಅದೇ ಕುಂತಿರ್ತ. ಎಲ್ಲರ ಮಕ್ಳಿರ್ತವೆ ಬಾಯಿ ಕಡೆ ಬಾ ಅಂತ ಮಾಡಿದ್ರ ಬಂದ್ ಬಿಡ್ಬೇಕ್ರಿ. ಹಾವು ಅಂದ್ರೆ ಯಾವಾಗ ಯಾರು ಅನ್ಸದಲ್ರಿ, ಹಿಂಗಿರ್ತೈತ್ರಿ. ಅದ ಕರೆಯವ ಸುಳ್ಳ ಹೇಳ್ರಿ. ಸಿಂಧು ನಿನ್ ಮಾತು ಭಾಳ ಚಂದ ಕೇಳಕತ್ತ ಕುತ್ಕೊಂಡು ನೋಡ್ರಿ. ಅವ್ರು ಹೆಂಗ್ ಕೇಳ್ತಾರ ನೋಡು. ನಮ್ ರತ್ನನ ಮಕ್ಳದಾವ್ ನೋಡ್ರಿ, ಬಂಗಾರನ ಉಸಿ ನುಡಿಯದಂತೆ ಕೇಳ್ತಾರ್ರಿ. ಯಾವಾಗೂ ಹೇಳುದ್ರಾಗ ಮಾಡ್ತಾರ್ರಿ. ಹಂಗಿರ್ಬೇಕು ಮಕ್ಳು. ನಿನ್ನ ಮೊಮ್ಮಗಳು ಸೊಲ್ಲಾಪುರ ಸೊಲಿಗದವ್ರಿ. ಹೇಳಿದ್ಗಳನ್ನ ಒಳ್ಳೆ ಅನ್ನಂಗಿಲ್ರಿ, ಮಾಡ್ತೀವಂತಾರ. ಆದ್ರೆ ಇವ್ರಷ್ಟು ಚಕ್ಕ ಪಕ್ಕ ಆಕಿಗೆ ಆಗೋಲ್ದು. ಯಾಕಂದ್ರ ಕೋಲಿ ಹಾಕ ಕುಂದ್ರುದ್ರಿ, ಕದ ಮುಚ್ಕೊಂಡ್ ಕುಂದ್ರುದು. ಇವ್ ನಾಲ್ಕು ಕೂಡ ಹೇಳ್ತಾವು, ಬೇಳ್ತಾವು, ಬೆರಿತಾವು. ನಿನ್ ಮೂಗ್ಬಟ್ಟೆ ಚಂದ ಐತಿವಿ ನೋಡ್ಬಿ. ಲೇ ಯಾಕ್ಲೇ ಏನ್ಲೇ ಅಂತೇಳಿ ಅಡ್ಡಾಡ್ತಾವು, ಹೊಡಿತಾವು, ಹೊಡಸ್ಕೊಂತಾವು, ಅಂತಾವು ಅನಿಸ್ಕೊಂತಾವು. ಮೂಗ್ಬಟ್ ನೋಡ್ರಿ ಬಾತ್ಕೊಳ್ಳಿ ಡಿಸೈನ್. ಕ್ಯಾಮರಾ ಜೂಮ್ ಮಾಡೋಣ ಇವತ್ತು ಹೈಲೈಟ್ ಆಗಿ ಕಾಣಾಕತ್ತೈತ್ರಿ. ಹಾ ಚೆನ್ನಾಗೈತಿ. ಇದಕ್ಕ ನವಿಲಿದ ಮುಖೊಟ್ ಅಂತಾರ, ನವಿಲ್ ಡಿಸೈನ್. ನಮ್ಮ ಅಣ್ಣ 22 ವರ್ಷ ಆತು. ನಮ್ಮ ಅಣ್ಣ ಬರೀ 700 ರೂಪಾಯಿ ಅಂತ್ರಿ ದಾವಣಗೆರೆಯಾಗ ತಂದಿದ್ದ. ಅದು ಮುರಿದು ಮೊನ್ನೆ ಈಗ ಒಂದು 2 ವರ್ಷ 3 ವರ್ಷದಿಂದ ಹಾಳಾತ್ರಿ ಅದು ಮುಖಪಟ್ಟು. ನಮ್ಮ ಹನುಮಪ್ಪ ಮತ್ತೆ ಹಿಂಗ್ ಹೊಡೆದ್ರಾಗ ಹಿಂಗ್ ಮುರಿದ್ ಬಿಡ್ತ್ರಿ. ಒಳ್ಳೆ ಅದನ್ನ 1100 ರೂಪಾಯಿ ಮಾಡ್ಕೊಂಡ್ರು. ಅವಾಗ ನಮ್ಮ ಅಣ್ಣ 700 ರೂಪಾಯಿ ತಂದಿದ್ದು 1100 ರೂಪಾಯಿ ಮಾಡ್ಕೊಂಡ್ರು. ಅದು 7 ಹಳ್ಳಿಂದ್ರಿ. 1100 ರೂಪಾಯಿ ಮಾಡ್ಕೊಂಡು ಮ್ಯಾಗ ಇದಕ್ಕೆ 400 ರೂಪಾಯಿ ಕೊಟ್ಟು ಇದು ತಂದಿದ್ರಿ. ಇದು ಒಂದು 3 ವರ್ಷ ಆತ್ರಿ. ಈಗ ನಕ್ಷತ್ರ ಅಲ್ರಿ, ಇದು ನವಿಲ ಮಾಟ. ನವಿಲ ಬಿಳಿ ಹಳ್ಳ ಐತ್ರಿ. ಯಪ್ಪ ಬರ್ರಿ ಈಗ ಏನ ಕೆಲಸ ಅಂದ್ರ ಬದ್ನಿಕಾಯಿ ಒಗ್ಗರಣೆ ಹಾಕೇನ್ರಿ. ಎಲ್ಲ ಹೋಗುದಿಲ್ಲ ಅಂತ ಹುಂಚೆಹಣ್ಣು ಹಾಕಿಲ್ಲ ಇಲ್ಲವ ಬೇಡ. ಏನಿದ್ರು ಬದ್ನಿಕಾಯಿ ಹುಂಚೆಹಣ್ಣು ಹಾಕ್ಬೇಕು. ಟಮಾಟೆ ಐತಿ ಬಿಡು, ಟಮಾಟೆ ಐತಿ ಬೇಡ. ಉಳಿದ್ರ ಕೇಳೋದು ಈಗ ಬದ್ನಿಕಾಯಿ. ಶೇಂಗಾ ಪುಡಿ ಇಷ್ಟು ಎಣ್ಣೆ ಹಾಕಿಲ್ರಿ, ಮತ್ತೆ ಎಣ್ಣೆ ಭಾಳ ಹಾಕ್ಯಾರಂತ ಅನ್ಬೇಡ್ರಿ. ಶಾರಮ್ಮ ಮಸಾಲೆ ಖಾರನ ಆ ಥರ ಮಾಡ್ಯಾವ. ಹಂಗನು ತಿಳ್ಕೊಬೇಡ್ರಿ, ಎಣ್ಣಿನೂ ಹಾಕ್ತಾರೆ. ಹಾಕ್ಯಾಳ್ರಿ ಎಣ್ಣಿನು ಬಂದ್ ಜಾಸ್ತಿ ರೀ. ಇಲ್ಲ ನನಗೆ ಯಾಕಾರ ಗಂಟು ಬೀಳ್ತಿಲ್ಲ. ನೀ ಬಂದು ನಡ್ಬಾರ್ಕ ಎಣ್ಣೆ ಹಾಕ್ಯಾಳ್ರಿ. ಕಾಣುತ್ತ ಹಂಗ ಸುಳ್ಳು ಹೇಳ್ಬಾರ್ದು. ಸುಳ್ಳು ಹೇಳಕತ್ತಿಲ್ಲ. ನೀನ್ ಅದ್ರೊಳಗೆ ತಿಕ್ಕಿದ ಕಡೆಯಾಗ ಎಣ್ಣೆ ಹಾಕಿರ ಎಣ್ಣೆ ಭಾಳ ಹಾಕ್ಬೇಕು. ಕಡೆಯಾಗ ಎಣ್ಣಿದ ಏನ್ರ ಮಾಡಿರ್ತೀವಿ ಅದ ಕಡೆಗೆ ಒಗ್ಗರಣೆ ಹಾಕ್ತೇವ್ರಿ ಎಣ್ಣೆ ಭಾಳ ಇಡಲ್ಲ. ಎಲ್ಲಾ ಸುಳ್ಳ್ರಿ, ಎಲ್ಲಾ ಸುಳ್ಳು. ಎಣ್ಣೆ ಬಾಳ ಹಾಕಿಬಿಟ್ಟಾಳ ನಮ್ಮ 9 ಕಿಲೋ ಎಣ್ಣೆ ಕ್ಲಾಸ್ ಮಾಡಿಬಿಟ್ಟ. ಬಂದಾಗಿ ಯವ್ವ ನಿನ್ನ ಬಸ್ನಾಗ ಆಮಸಮೆ ಬೈದ್ಲಲ್ಲ ಯವ್ವ ನಿನಗೆ ಸರವ. ನಿನ್ನ ನೋಡಿ ಅಂದ್ಲು ನನಗೆ ನೋಡಿ ಅಂದ್ಲು. ಹೌದು. ಇಲ್ಲಿ ನೋಡ್ರಿ ಸದ್ಯಕ್ಕ ಬದ್ನಿಕಾಯಿ ಪಲ್ಯ ಕುದಿಯಕತ್ತೈತಿ. ಇದ್ರೊಳಗೆ ಪಾನಿಪುರಿ ಕರ್ದಿದ್ದೇಳ್ರಿ. ಅವ್ವ ಕಡೆಗೆ ಎಣ್ಣೆ ಹಿಡ್ದಿರ್ತೈತಿ. ಆ ಕಡೆಗೆ ಒಳಗೆ ಅಡುಗೆ ಮಾಡಕತ್ರ ಭಾಳ ಎಣ್ಣೆ ಹಾಕ್ಬಾರ್ದು. ನನಗೆ ಯಾವಾಗಲೂ ಕರ್ದಿದ್ದು ಕಡೆಗೆ ಏನಾರ ಕರ್ದು ಎಣ್ಣೆ ತೆಗೆದು ಕಡೆಗೆ ಮಾಡ್ತೀವಲ್ಲ, ಆ ಕಡೆಗೆ ಏನ ಮಾಡಿದ್ರು ಈ ಥರ ಎಣ್ಣೆನೇ ಬರುತ್ತೆ. ಯಾಕಂದ್ರೆ ಎಣ್ಣೆ ಉಂಡಿರ್ತೈತಲ್ಲ ಅದು. ಅಯ್ಯಯ್ಯ ಬೋಕಾಳೆ ಅಂತ ಹೋಗ ಯಾವ ಬರ್ಬೇಡ ಹೋಗು. ಕ್ಯಾಮರಾ ಮಾಡೋಣ ದಜಿನ ಹೋಗಕತ್ತೈತ್ಲ ಯಾಕ ಓವರ್ ಆಕ್ಟಿಂಗ್.
ಗೋಕಾಳಿ ಎಲ್ಲ ಗೋಕಾಳಿ. ಅಯ್ಯಯ್ಯೋ ಆ್ಯಕ್ಟಿಂಗ್ ಮಾಡಿದ್ರಾಗ ಏಕ್ ನಂಬರು. ಬರ್ತೀಯ ನಮ್ಮ ಕ್ಯಾಮ್ರಾ ಮುಂದೆ ನನಗೆ ಭಯ. ದನಿ ಸದ್ಯಕ್ಕ ಕೆಟ್ಟೈತ್ರಿ. ಒಂದ್ ಮಾತು ಕಡಕ್ ಬರ್ತಾವ, ಒಂದೊಂದ್ ಮಾತು ಸಣ್ಣ ಹಾಕವ್. ಹಾಡ ಮುಂದಾಗ ಇಲ್ಲಿ ಏರ್ ತಗೋಬೇಕಾಗ್ತೈತಿ. ಜೋಕಾಲಿ ದನಿ ಸ್ವಚ್ಛ ಇರ್ಬೇಕು. ನೀರ್ ಕುಡಿ. ಜೀವನವೇ ನೀರ್ ಕುಡ್ಕುಡ್ದ ಇದಾಗೈತ್ರಿ ಅಲ್ಲೆಲ್ಲ ಅಡ್ಡಾಡಿ. ತಗೋ ಉಷ್ಟು ಹಾಕ್ಬಿಡ ಇದಕ್ಕ. ಈಗ ಇದ್ರೊಳಗ ತಿಂತೀರಿ ಅರ್ಧ ಇಷ್ಟ ಆದ್ರೆ ಇಷ್ಟ ಇದ್ದು ರೀ, ಮಿಕ್ಸರ್ನಾಗ ಈಡಾಗಲ್ಲ ಅಂತೇಳಿನೇ ಕಲ್ಲಾಗ ಅರ್ದೈತಿ. ಈಗ ಇದ್ರ ಬದ್ನಿಕಾಯಿಗೆ ಹಾಕಿ ನಾಳೆಗೆ ದೊಡ್ಡ ಮೆಣಸಿಕಾಯಿ ಪಲ್ಯಕ್ಕೂ ಉಳಿಸ್ಬೇಕಂತ್ರಿ. ಹೌದು ಮತ್ತೆ ಉಪ್ಪು ಖಾರ ಎಣ್ಣೆ ಉಳ್ಳಾಗಡ್ಡಿ ಟಮಟೆ ಹಾಕಿರ್ತಾರೆ, ಹೆಂಗಿದ್ರು ತಿಂತಾರ. ಅದನ್ನ ಉಳಿತಿ ಹೆಂಗಿದ್ರು ರುಚಿ ಆಗುತ್ತಾ, ಹೆಂಗಿದ್ರು ಕಲಸ ಆಗೇ ಆಗುತ್ತಾ. ಮತ್ತೆ ಒಟ್ಟು ಹಾಕಿದ್ರೆ ಹಾಕ್ಬೇಕು. ನಾಳೆಗೆ ಒಂದಿನ ಡೊಣ್ಣಿಗಾಯಿ ಇದಾವ್ರಿ, ಜವಾರಿ ಡೊಣ್ಣಿಗಾಯಿ ತಂದಿನಿ. ನೋಡಿ ಜವಾರಿ ಡೊಣ್ಣಿಗಾಯಿ ಬೀಜ ತೆಗೆದು ನೋಡಮ್ಮ ಕುದ್ದೈತೆ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಮೆತ್ತಗೂ ಆಗಬಾರ್ದು. ಎಣ್ಗಾಯಿ ಬದ್ನಿಕಾಯಿ ಉಳ್ಳಾಗಡ್ಡಿ ಹಾಕೈತ್ರಿ, ಸರಿಗೆ ಟಮಾಟೆ ಹಾಕೈತಿ. ನಾ ಬರೀ ಬೆಳ್ಳುಳ್ಳಿ ಅಷ್ಟೇ ಯಾಕೆ ಮಾಡ್ತಿದ್ದೆ. ಸ್ವಲ್ಪ ಈಡನ್ನಾಗುತ್ತಾ ರುಚಿನೂ ಆಗುತ್ತೆ, ಅದಕ್ಕಂತೇಳಿ ಒಂದು 80% ಕುದ್ದ ಮ್ಯಾಗ ಶೇಂಗಾದ ಪುಡಿ ಹಾಕಿ ಒಂದು ಉಗಿ ಕುದಿಸಿ ತೆಗೆದು ಬಿಡ್ಬೇಕ್ರಿ ಬದ್ನಿಕಾಯಿ, ಅಂದ್ರೆ ಚೆಂದಾಗುತ್ತೆ. ಭಾಳ ಹಾಕಲ್ರಿ ಅವು ಅನ್ನಂಗೆ, ಸ್ವಲ್ಪ ಹಾಕನಂತ. ಮೆತ್ತಗೆ ಎಷ್ಟು ಚಂದ ಆಗೈತೆ ನೋಡ್ರಿ ಶೇಂಗಾದ ಪುಡಿ. ಕೊತ್ತಂಬರಿ ಒಂದು ನಿಮಿಷ ಸ್ವಲ್ಪ ಸಣ್ಣ ಉರಿಟ್ಟು ಕುಲ್ಸಕ್ಕೆ ಇಟ್ಬಿಟ್ರೆ ಪಲ್ಯ ಈಜ್ ರೆಡಿ. ಕೊತ್ತಂಬರಿ ಅಲ್ಲಿ ಆಡ ಮರಿ ನೋಡ್ರಿ ತಪ್ಪಲ ತಿನ್ನಕತ್ತೈತಿ. ಒಂಥರ ಮಾಡ ಬಿಸಿಲು ಜಳ ಎಲ್ಲಾನು ಮಿಕ್ಸ್ ಇರುವಂಥ ಡೇ ಇವತ್ತು ಆಗಿರ್ತೈತ್ರಿ. ಈಗ ರೊಟ್ಟಿ ಮಾಡಾಕತ್ತೀನಿ ನಾನು ಆಲ್ರೆಡಿ. ನೋಡ್ರಿ ಎಷ್ಟು ಚಂದ ಆಗ್ಯಾವ ರೊಟ್ಟಿ. ಜೋಳ ಮಸ್ತ್ ಅದಾವ್ರಿ ಇವು ಜೋಳ. ಒಣ ಇಟ್ಟು ಸೃಷ್ಟಿ ಬಡ್ಯಾಕ ತಂದು ಕೊಟ್ಟಿದ್ಲು. ದಪ್ಪನ ಮಾಡೀನಿ ಈಗ ನೋಡ್ರಿ. ಹುಡುಗರು ಉಣ್ಣಕ್ಕೆ ಹೋಗ್ಯಾವ. ಒಂದು 4 ಮಾಡಿ ಬುಟ್ಟೆಗೆ ಹಾಕಿ ನೀವೆಲ್ಲ ತಳಗಿನ ದಪ್ಪನ ಒಂದು 4. ಈಗ ತೆಳಗೆ ಬಡ್ಯಾಕತ್ತೀನಿ ರೀ. ಮೊದಲು ಉಣ್ಣಾಕ ದಿಪ್ಪಾಗೆ ಬಡ್ದು ಕೊಟ್ಟಿವಿ ಅಂದ್ರೆ ಅವ್ರು ರೊಟ್ಟಿ ತುಂಬ ಒಂಥರ ಮತ್ತೊಂದು 4 ತೆಳಗೆ ಮಾಡಿ ಬುಟ್ಟೆಗೆ ಇಡಕ್ಕೆ ಬರುತ್ತೆ. ಇದು ಸೃಷ್ಟಿಗೆ ಸದ್ಯಕ್ಕೆ ಕಲ್ಲನಿಡಿ ಅರ್ಧಾಳ ನೋಡ್ರಿ. ಸರು ಹೆಂಗೆ ಹರಿತಾಳಲ್ಲ ಹಿಂಗತೆ ಕಲ್ಲನಿಡಿ ಅರ್ಧಾಳ. ಅದ್ರೊಳಗೆ ಸ್ವಲ್ಪ ಸೇಜನ್ ಚಟ್ನಿ ಮತ್ತೆ ಏನು ಹಾಕ್ದೇವ, ಕೊತ್ತಂಬರಿ ಹಾಕಿ ಉಪ್ಪು ಬೇಡ, ಯಾಕಂದ್ರೆ ಅದ್ರೊಳಗೆ ಮಸ್ತ್ ಮಸಾಲೆ ಕುಡಿಯೈತ್ರಿ ಸದ್ಯಕ್ಕೆ ಚಟ್ನಿ ಅರ್ದಿದ್ದು. ಅದಕ್ಕೆ ಅಂತಿ ಒಂದು ದಪ್ಪಂದು ರೊಟ್ಟಿ ಮಾಡಿಬಿಡು, ಅದ್ರೊಳಗೆ ನಿಮ್ಮ ಮುಟ್ಗಿ ಮಾಡ್ಕೊತೀನಿ ಅಂದಳ್ರಿ. ಅದಕ್ಕಂತೇಳಿ ರೊಟ್ಟಿ ಬಡ್ಯಾಕತ್ತೀನಿ ಸದ್ಯಕ್ಕೆ. ನೋಡ್ರಿ ಹೆಂಗೆ ಉಬ್ಬುತ್ತೆ ರೊಟ್ಟಿ. ಚಂದ ಉಬ್ಬುತ್ತೆ ನೋಡ್ರಿ ರೊಟ್ಟಿ. ಇದು ತಳ್ಳಂದಿದು ದಪ್ಪಂದಲ್ರಿ ಇದು. ಇಲ್ಲಿ ಇಷ್ಟಿಟ್ಟು ತೊಗೊಂಡು ನೋಡ್ರಿ, ಇದಿಷ್ಟು ದಪ್ಪ ಐತಿ ಇಟ್ಟು. ಗುಂಡೊಂದು ಐತಿ ನೋಡಿ, ಅವು ತಳಗೆ ತೊಗೊಳ್ಳ ನಿನಗೆ. ಚೋಟನ ಊಟಕ್ಕೆ ಬಂದಾಡ್ರಿ ಸದ್ಯಕ್ಕೆ. ರೊಟ್ಟಿ ಮಾಡಾಗ ದಪ್ಪನ ಮಾಡಿಕೊಟ್ಟ ಬಂದು ಉಣ್ಬಿಟ್ರೆ ನಮ್ಗೆ ಚಿಂತಿಲ್ಲದಂಗೆ ಆಗತ್ತೆ ರೀ. ತಗೋ ಗುಂಡಕ್ಕೆ ದಪ್ಪಗೆ ಹೊಟ್ಟೆ ಉಬ್ಬಿಸಿ ಮಾಡೀನಿ ರೊಟ್ಟಿ. ತಗೋಬೇಕು ಪಟ್ಕನಂಗೆ. ಇಷ್ಟು ಮ್ಯಾಗ ಮಾಡತ್ತೀನಿ ರೀ. ಇದಿಷ್ಟು ಬಡ್ಯ ಜಾಸ್ತಿ ತಳಗೆ ಬಿಡಂಗಿಲ್ಲ ಇದನ್ನು. 2-3 ರೊಟ್ಟಿ ಆಗಷ್ಟು ಒಂದು ರೊಟ್ಟಿ ಬಡ್ದು ಮುಟ್ಟಿಗೆ ಮಾಡೋದು ಪಿಂಡಿ ಕಲ್ಲರ್. ಪ್ರತಿ ಸರಿ ಸರ್ವ್ ಮಾಡ್ತಿದ್ದಿಡ್ರ ಚಟ್ನಿ. ಈ ಸರಿ ಸರ್ವ್ ಎಲ್ಲ ಹುರಿದ್ಕೊಟ್ಟಾಳ. ಸುಷ್ಟಕ್ಕ ಕುಂತ್ಕೊಂಡು ಚಟ್ನಿ ಹರಿದಾಳ್ರಿ. ಈ ಥರದ ಕಲ್ಲು ಇಡ್ಲಿಕ್ಕೆ ತಗೋರಿ. ಈಗ ಎಲ್ಲ ಕಡೆ ಮಾರಾಕತ್ತಾರ ನೋಡ್ರಿ, ಟ್ರೆಡಿಷನಲ್ ಅದಿಲ್ಲವ, ಮಸ್ತ್ ಆಗತ್ತಿಲ್ಲ. ರೊಟ್ಟಿಗೆ ವೇಟಿಂಗ್ ರೀ ಸೃಷ್ಟಿ ಸದ್ಯಕ್ಕೆ. ಕೋಳಿಗೆ ಈಗ ಹುಂಜುಕ್ಕೆ ಈಗ ಒತ್ತೊಂಟೈತಿ. ಯಾವಾಗ ಬೇಕು ಅವಾಗ ಕೊಕ್ಕೋ ಅಂತ ಕೂತು ಬಿಡುತ್ತೆ. ಮೊನ್ನೆ 12:30 ಆಗೈತಿ. ಅಮ್ಮ ಅಂಗಳ ಕಸ ಬೆಳ್ಯಾಕತ್ತ, ಹೊಲಸಾಗೈತಿ, ಗಾಳಿ ಬಿಟ್ಟಿತ್ತಂತೆ. ಹುಂಜ ಕೊಕ್ಕೋ ಅಂತ ಕೂಗಕತ್ತೈತಿ. ನಾನೇ ಅಂದೆ, ನೀ ಕಸ ಬೆಳೆಯೋದಕ್ಕೆ ಹುಂಜು ಕೂಗೋದಕ್ಕೆ 2 ಮೆಚ್ಚಿಗೆ ಆಗೈತಿ ಬಿಡಂದೆ ನಾನು. ಅದಿಲ್ಲ
ಮೊದಲ 4:30, 5, 6:30 ಹಿಂಗತ್ತೆ ಒದರ್ತಿದ್ವಿ ರೀ. ಹುಂಜ ಕೋಳೆಲ್ಲ ಹುಂಜ. ಹ್ಞೂ ನಾ ಈಗೆಲ್ಲ ನಮ್ದು ಟೈಮ್ ಬರೀ ಮನುಷ್ಯರೊಳಗೆ ಹೆಂಗೆ ಬದಲಾವಣೆ ಆಗೈತಿ ಇದ್ರೊಳಗೂ ಹಂಗೆ ಬದಲಾವಣೆ ಆಗೈತಿ ನೋಡ್ರಿ ಹುಂಜದೊಳಗೆ. ಒದ್ರಾಕ ಎದೇಳ್ರಿ ಅಲಾರಾಮ್ ಇದ್ದಂಗ ಒಂದ ಟೈಮ್ ಒದ್ರತ್. ನಮಗೂ ಇದ್ವಲ್ಲ ಮೊದಲ. ನಿಂಗೆ ನೆನಪೈತಿ ಕೋಳಿ ಗೂಡು ಅದೆಲ್ಲ ನೆನಪೈತೆ? ಕತ್ಲು ಬರ್ತೈತಿ ವಿಡಿಯೋ. ಬದ್ನಿಕಾಯಿ ಪಲ್ಯ ಮಾಡೀನಿ ಅಂತ ರೊಟ್ಟಿ. ಬೆಳಗ್ಗೆದ್ದು ಊಟದ ಹೊಟ್ಟಿ ವ್ಯವಸ್ಥೆ ನನ್ನ ನೋಡ್ರಿ. ನಮಗೇನದಾವು ಹುಡುಗರು ಹೋಗಿರ್ತಾರೆ ಚಿಂತಿಲ್ಲ. ಹುಡುಗರು ಅಂದ್ರೆ ಮತ್ತೆ ಚೋಟಿ ಇದು ಅಲ್ರಿ. ಪುಸ್ತಕ ಸ್ನೇಹ ಸಿಂಧು ಸರ್ವನು ಅದಾಡ್ರಿ. ಸರ್ವ ಹುಡುಗರಿಗೆ ಗಂಜಿ ಮಾಡ್ತೀನಿ ಸಹ. ಅವ್ರು ಹಂಗಾಗಿ ಅದು ನೀವು ಅಂತ ನಂಬದ ಓಮ್ ಗುಂಡ ಮುಕ್ಕೊಳೋದು ನನ್ನ ಸದ್ಯಕ್ಕ. ರೊಟ್ಟಿ ಅಂತ ಆಗ್ಯವ್ರೆ. ಸಾರನ್ನ ಮೈ ತಕೊಂಡು ಹೋಗ್ಯಾರ. ಬರೋಣ ಬಿಸಿ ರೊಟ್ಟಿ ಮಾಡ್ಕೊಡ್ತೀನಿ. ಇದು ತಳನ್ ಮಾಡ್ತೀನಿ ಸದ್ಯಕ್ಕೆ. ದಪ್ಪನ ಅದು ತಳ ಮೂರ್ನಾಲ್ಕು ಆರಿ ಮೇಲೆ ಬೇಷ್ ಅಂದೆ. ಯಾಕಂದ್ರೆ ಜೋಳ ಚಲೋ ಅದಾವು. ದಪ್ಪಗ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ರು ಏನಾಗಲ್ಲ, ಮೆತ್ತಿಗೆ ಇರ್ತಾವೆ. ಒಂದೊಂದು ಜೋಳ ಮಾಡಾಗ ಬಿರ್ಸಾಗ್ಬಿಟ್ಟಿರ್ತಾವೆ ರೊಟ್ಟಿ. ನಾವು ಇಟ್ಟು ತಿನ್ಬೇಕು ಹೋದ್ರೆ ಆಗಂಗನೇ ಇದ್ರು ತಿನ್ನಕ್ಕಾಗಲ್ಲ. ಆಹಾ ರೊಟ್ಟಿ ಒಬ್ಬೊಬ್ರು ಹಿಂಗೆ ಬಡಿತಾರೆ, ಒಬ್ಬೊಬ್ರು ರೊಟ್ಟಿ ಆಗೋವರೆಗೂ ಹಿಂಗೆ ಬಡಿತಾರೆ. ಒಬ್ಬೊಬ್ರದ್ದು ಅನುಕೂಲ ರೀ ಅದು. ರೊಟ್ಟಿ ಬಡಿಯೋದು ಭಾಳ ಮಜಾ. ರೊಟ್ಟಿ ಸೌಂಡ್ನು ಒಂಥರ ಬರ್ತಿರ್ತಾವ ಹೌದಿಲ್ಲ? ರೊಟ್ಟಿ ತೋರಿಸುವ ನೋಡ್ರಿ ಹೆಂಗೆ ರೊಟ್ಟಿ. ಇದಕ್ಕೆ ಈ ಥರ ನೀರು ಹಚ್ಬೇಕು. ನೀರ ಹಚ್ಬೇಕಾ? ನೀರಾಗ ಎದ್ದರ ಇಲ್ಲಿ ಇಟ್ಟು ನೀರು ಅರಿವಿ ಇಟ್ಟು ನೀರು ಹಾಕೊಂಡಿರ್ತೀವಿ ನೋಡ್ರಿ. ಈ ಬೊಗ್ನ್ಯಾಗರ ಎದ್ದು ಬಿಡ್ಬೇಕು ರೊಟ್ಟಿನ. ರೊಟ್ಟಿ ಪುಟ್ಟ್ಯಾಗ ಹೋಗ್ಯಾವ ಕೈ ಕೊಡ್ಬೇಡ. ನೋಡ್ರಿ ಇದು ನೀರು ನಮ್ಮ ಸಿಸ್ಟರ್ ಹ್ಯಾಂಗ್ ಮಾಡ್ತಾವಂದ್ರ ಆಚೆ ನೀವು ಕುಟ್ಕೊಂತ ವಿಡ ಮಾಡ್ತಾವ ನೋಡ್ರಿ. ಹಿಂಗಾಗೈತೆ ನೋಡ್ರಿ ಮುಟ್ಟಿ. ಸೃಷ್ಟಿ ಮಾಡಿದ ಮುಟ್ಟಿಗೆ ವಾವ್ ಸೂಪರ್. ಅಯ್ಯ ಕೈಯಾಗ ಸೇಜನ್ ಚಟ್ನಿ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಉಪ್ಪು, ಹಸಿಮೆಣ್ಸಿನ್ಕಾಯಿ ಚಟ್ನಿ ಅರ್ದಿದ್ರೊಳಗ ನನಗೂ ಭಾಳ ಇಷ್ಟ ರೀ. ತಿಂತೀವಿ ಬಿಡ, ಇಬ್ಬರೇ ತಿಂತೀರಿ ಬಿಸಿ ಬಿಸಿ. ಮತ್ತೆ ರೊಟ್ಟಿ ಮಾಡಿಕೊಟ್ಟಿವ್ಯಾ. ಇದು ಊಟ ನೋಡ್ರಿ. ಒಂದು ಮುಟ್ಟಿಗೆ ಇಂಥ ರೊಟ್ಟಿ ಮಾಡಿ ಒಂದು ಮುಟ್ಟಿಗೆ ತಿಂದ್ಬಿಟ್ರ ಗಟ್ಟಿ ಬಟ್ಟಿ ಅದಿಲ್ಲ. ಊಟ ಹಸುನಾಗಲ್ಲ ಏನಾಗಲ್ಲ. ಸೂಪರ್ ಆಗತ್ರಿ. ನಾವು ಮುಟ್ಟಿಗೆ ತಿಂದು ಸಿಗ್ತೀವಿ. ಎಲ್ಲರೂ ಈ ಸದ್ಯ ಟಿವಿ ನೋಡ್ಕೊತ ಊಟ ಮಾಡ್ಕೊತ ಕೂತಾರ ನೋಡ್ರಿ. ಪುಟ್ಟ ಸ್ಲಿಪ್ಪಿಂಗ ಎಣ್ಣೆ ಚಟ್ನಿ ಆಮ್ಯಾಗ ಬದ್ನಿಕಾಯಿ ಪಲ್ಯ ರಸ ಬಿಟ್ಟು ಮಾಡಿ ನೋಡ್ರಿ. ಬಿಸಿ ರೊಟ್ಟಿ ಊಟ ಮಾಡೋಣ ಅಂತ ಬರ್ರಿ.